ಅದ್ರಿಂದ ಏನಾದ್ರು ಈಗ ಆಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅದೇ ಈಗ ನೀವು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿದ್ದೀರಾ ಅಲ್ವಾ, ವೆಜಿಟೇಬಲ್ ತಿಂದಾಗ, ಅದು ರಾ ವೆಜಿಟೇಬಲ್ ತಿಂದಾಗ ಕಣ್ಣಲ್ಲಿ ಇಚ್ಚಿಂಗ್ ಜಾಸ್ತಿ ಆಗೋದು. ಅಕ್ಕಿ ತರಕಾರಿ ಫ್ರೂಟ್ಸ್ ತಿಂದ್ರೆ ಜಾಸ್ತಿ ಆಲೂಗಡ್ಡೆ ತಿಂದೆ, ಸೌತೆಕಾಯಿ ತಿಂದೆ, ಅದನ್ನೆಲ್ಲ ಜಾಸ್ತಿ ಆಯ್ತು ತಿನ್ನೋದು ಬಿಟ್ಬಿಟ್ಟೆ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ರೀಸೆಂಟ್ಲಿ ಆಸ್ಟ್ರೇಲಿಯಾದಿಂದಾನು ಒಂದು ಕಂಡೀಷನ್ ನಾನು ಇದು ಮಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಜಿಂಜರಿಗೆ ಯೂಸ್ ಮಾಡಿದಂತಹ ಪೆಸ್ಟಿಸೈಡ್ ಅವರಲ್ಲಿ ಒಂದು ಈ ಅಲರ್ಜಿ ಕಂಟೆಂಟ್ ಅನ್ನ ಹೆಚ್ಚು ಮಾಡ್ತಿದೆ ಅಂತ ಅಲ್ಲಿಯ ಡಾಕ್ಟರ್ಸ್ ಡಯಾಗ್ನೋಸ್ ಮಾಡಿದ್ದು ಅಂತ. ಸೊ ಇತ್ತೀಚೆಗೆ ನಾನು ತುಂಬ ಜನರಿಗೆ ಹೇಳ್ತಿರ್ತೀನಿ ರಾ ವೆಜಿಟೇಬಲ್ ಜಾಸ್ತಿ ತಿನ್ನಬೇಡಿ, ಸ್ಟೀಮ್ ಮಾಡಿ ತಿನ್ನಿ ಅಥವಾ ಕುಕ್ ಮಾಡಿ ತಿನ್ನಿ ಅಂತ. ಆಗ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಮೇಡಮ್ ವೆಜಿಟೇಬಲ್ ರಾ ತಿಂದರೆ ಹೆಲ್ದಿ ಅಲ್ವಾ ಅಂತ. ಬಟ್ ಇವಾಗ ಅದೇ ನೋಡಿ, ಈಗ ನೀವು ಸ್ವತಃ ಅನುಭವಿಸಿದ್ದಕ್ಕೆ, ನೀವು ಒಬ್ಸರ್ವ್ ಮಾಡಿದ್ದಕ್ಕೆ ಅದು ಇನ್ನೂ ವ್ಯಾಲಿಡೇಟ್ ಮಾಡುತ್ತೆ. ಲೈಕ್ ರಾ ವೆಜಿಟೇಬಲ್ ತಿನ್ನೋದ್ರಿಂದ ಅಲರ್ಜಿ ಕಂಟೆಂಟ್ಗಳು ನಮ್ಮ ದೇಹದಲ್ಲಿ ಹೇಗೆ ಸ್ಪೈಕ್ ಆಗ್ಬೋದು ಅಂತ. ಇಲ್ಲಿ ಏನನ್ಸುತ್ತೆ ನನಗೆ ಅಂದರೆ ಎರಡು ವೈಸ್ ವರ್ಸ ಇರುತ್ತೆ ಸರ್. ಅಂದರೆ ವೆಜಿಟೇಬಲ್ಸ್ಗಳಿಗೆ ಹಾಕುವಂತಹ ಒಂದು ಪೆಸ್ಟಿಸೈಡ್ಸ್ಗಳೇನಿರುತ್ತೆ ಅದರಿಂದಾಗಿ ನಿಮ್ಮ ಅಲರ್ಜಿಕ್ ಕಂಟೆಂಟ್ಗಳು ರೇಸ್ ಆಗ್ತಾ ಇದ್ದಿರ್ಬೋದು, ಅಥವಾ ದೇಹದಲ್ಲಿ ಆಲ್ರೆಡಿ ಅಲರ್ಜಿ ಕಂಟೆಂಟ್ ಜಾಸ್ತಿ ಇರೋದಕ್ಕೆ ಇರೋವಂತಹ ಈಗ ಆಹಾರದಲ್ಲಿ ಬರುವಂತಹ ಪೆಸ್ಟಿಸೈಡ್ಸ್ಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳೇನಿದೆ ಅವು ಇನ್ನಷ್ಟು ಬೇಗ ನಿಮಗೆ ಎಫೆಕ್ಟ್ ಮಾಡ್ಬೋದು, ಸಿಂಪ್ಟಮ್ಸ್ಗಳನ್ನ ಕೊಡ್ಬೋದು. ಈ ಎರಡೂ ಸಾಧ್ಯತೆಗಳಿದೆ. ಯಾವಾಗಿಂದ ಇದೆ ಸರ್?